ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದ ಡಿ.ವಿ. ನಟೇಶ್ ಅವರು ನನ್ನ ವಿರುದ್ಧ ಒಂದು ಸುಳ್ಳು ದೂರನ್ನು ಕೊಟ್ಟಿದ್ದರು. ಅಂದರೆ ನಾನು ಆಡಿಯೋವನ್ನು ಸುಳ್ಳು ಸೃಷ್ಟಿ ಮಾಡಿ ನನ್ನ ಫೇಸ್ಬುಕ್ ಖಾತೆಯಲ್ಲಿ ಹಾಕಿದ್ದೀನಿ. ಮತ್ತು ಶ್ರೀಮತಿ ಶಾಲಿನಿ ರಜನೀಶ್ ಏನು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇದ್ದಾರೆ, ಅವ್ರ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದೀನಿ ಅಂತೇಳಿ ದೂರು ಕೊಟ್ಟಿದ್ದರು. ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಈ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ನನ್ನನ್ನು ನಿನ್ನೆ ಕರ್ಕೊಂಬಂದಿದ್ರು ಹೊರತು ಯಾವುದೇ ರೀತಿ ದಸ್ತಗಿರಿ ಮಾಡಿರಲಿಲ್ಲ. ಸೊ ಸಂಪೂರ್ಣವಾಗಿ ವಿಚಾರಣೆ ಮಾಡಿದಾಗ ಮತ್ತು ಆ ಒಂದು ದಾಖಲಾತಿಗಳನ್ನ ನನ್ನ ಏನು ಮೊಬೈಲ್ ಇತ್ತು ಎಲ್ಲ ಪರಿಶೀಲನೆ ಮಾಡಿದಾಗ ಸೊ ನಾನು ಯಾವುದೇ ದಾಖಲೆಗಳನ್ನ ಅಥವಾ ಆಡಿಯೋವನ್ನು ಸೃಷ್ಟಿ ಮಾಡಿಲ್ಲ. ಸೊ ನನಗೆ ವಾಟ್ಸಪ್ ಮುಖಾಂತರ ಬಂದಿದೆ ಅನ್ನೋದೆಲ್ಲ ವಿಚಾರ ಗೊತ್ತಾಯಿತು. ಅದ್ರ ಜೊತೆಗೆ ಏನು ವಿನೋದ್ ಅಂತ ನನಗೆ ಮಾಹಿತಿ ಕೊಟ್ಟಿದ್ದರು, ಅವನ್ನು ಕರ್ಕೊಂಬಂದು ನನ್ನ ಮುಂದೆ ವಿಚಾರಣೆ ಮಾಡಿದಾಗ ಸೊ ನನಗೆ ತಿಳಿದು ಬಂದಿದೆ ಅಂದರೆ ನಟೇಶ್ ಮಾತಾಡೋದು ಏನು ಆಡಿಯೋ ಇದೆ ಅದು ನಿಜ. ಮತ್ತು ಲೋಕಾಯುಕ್ತಕ್ಕೆ ಹಣಕಾಸು ಕೊಟ್ಟಿರೋದ್ರ ಬಗ್ಗೆ ಏನು ದಾಖಲೆ ಕೊಟ್ಟಿದ್ರು ಅದು ನಿಜ ಅಂದ್ಕೊಂಡು ಬಂದಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದ ಡಿ.ವಿ. ನಟೇಶ್ ಅವರು ನನ್ನ ವಿರುದ್ಧ ಒಂದು ಸುಳ್ಳು ದೂರನ್ನು ಕೊಟ್ಟಿದ್ದರು. ಅಂದರೆ ನಾನು ಆಡಿಯೋವನ್ನು ಸುಳ್ಳು ಸೃಷ್ಟಿ ಮಾಡಿ ನನ್ನ ಫೇಸ್ಬುಕ್ ಖಾತೆಯಲ್ಲಿ ಹಾಕಿದ್ದೀನಿ. ಮತ್ತು ಶ್ರೀಮತಿ ಶಾಲಿನಿ ರಜನೀಶ್ ಏನು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇದ್ದಾರೆ, ಅವ್ರ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದೀನಿ ಅಂತೇಳಿ ದೂರು ಕೊಟ್ಟಿದ್ದರು. ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಈ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ನನ್ನನ್ನು ನಿನ್ನೆ ಕರ್ಕೊಂಬಂದಿದ್ರು ಹೊರತು ಯಾವುದೇ ರೀತಿ ದಸ್ತಗಿರಿ ಮಾಡಿರಲಿಲ್ಲ. ಸೊ ಸಂಪೂರ್ಣವಾಗಿ ವಿಚಾರಣೆ ಮಾಡಿದಾಗ ಮತ್ತು ಆ ಒಂದು ದಾಖಲಾತಿಗಳನ್ನ ನನ್ನ ಏನು ಮೊಬೈಲ್ ಇತ್ತು ಎಲ್ಲ ಪರಿಶೀಲನೆ ಮಾಡಿದಾಗ ಸೊ ನಾನು ಯಾವುದೇ ದಾಖಲೆಗಳನ್ನ ಅಥವಾ ಆಡಿಯೋವನ್ನು ಸೃಷ್ಟಿ ಮಾಡಿಲ್ಲ. ಸೊ ನನಗೆ ವಾಟ್ಸಪ್ ಮುಖಾಂತರ ಬಂದಿದೆ ಅನ್ನೋದೆಲ್ಲ ವಿಚಾರ ಗೊತ್ತಾಯಿತು. ಅದ್ರ ಜೊತೆಗೆ ಏನು ವಿನೋದ್ ಅಂತ ನನಗೆ ಮಾಹಿತಿ ಕೊಟ್ಟಿದ್ದರು, ಅವನ್ನು ಕರ್ಕೊಂಬಂದು ನನ್ನ ಮುಂದೆ ವಿಚಾರಣೆ ಮಾಡಿದಾಗ ಸೊ ನನಗೆ ತಿಳಿದು ಬಂದಿದೆ ಅಂದರೆ ನಟೇಶ್ ಮಾತಾಡೋದು ಏನು ಆಡಿಯೋ ಇದೆ ಅದು ನಿಜ. ಮತ್ತು ಲೋಕಾಯುಕ್ತಕ್ಕೆ ಹಣಕಾಸು ಕೊಟ್ಟಿರೋದ್ರ ಬಗ್ಗೆ ಏನು ದಾಖಲೆ ಕೊಟ್ಟಿದ್ರು ಅದು ನಿಜ ಅಂದ್ಕೊಂಡು ಬಂದಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದ ಡಿ.ವಿ. ನಟೇಶ್ ಅವರು ನನ್ನ ವಿರುದ್ಧ ಒಂದು ಸುಳ್ಳು ದೂರನ್ನು ಕೊಟ್ಟಿದ್ದರು. ಅಂದರೆ ನಾನು ಆಡಿಯೋವನ್ನು ಸುಳ್ಳು ಸೃಷ್ಟಿ ಮಾಡಿ ನನ್ನ ಫೇಸ್ಬುಕ್ ಖಾತೆಯಲ್ಲಿ ಹಾಕಿದ್ದೀನಿ. ಮತ್ತು ಶ್ರೀಮತಿ ಶಾಲಿನಿ ರಜನೀಶ್ ಏನು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇದ್ದಾರೆ, ಅವ್ರ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದೀನಿ ಅಂತೇಳಿ ದೂರು ಕೊಟ್ಟಿದ್ದರು. ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಈ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ನನ್ನನ್ನು ನಿನ್ನೆ ಕರ್ಕೊಂಬಂದಿದ್ರು ಹೊರತು ಯಾವುದೇ ರೀತಿ ದಸ್ತಗಿರಿ ಮಾಡಿರಲಿಲ್ಲ. ಸೊ ಸಂಪೂರ್ಣವಾಗಿ ವಿಚಾರಣೆ ಮಾಡಿದಾಗ ಮತ್ತು ಆ ಒಂದು ದಾಖಲಾತಿಗಳನ್ನ ನನ್ನ ಏನು ಮೊಬೈಲ್ ಇತ್ತು ಎಲ್ಲ ಪರಿಶೀಲನೆ ಮಾಡಿದಾಗ ಸೊ ನಾನು ಯಾವುದೇ ದಾಖಲೆಗಳನ್ನ ಅಥವಾ ಆಡಿಯೋವನ್ನು ಸೃಷ್ಟಿ ಮಾಡಿಲ್ಲ. ಸೊ ನನಗೆ ವಾಟ್ಸಪ್ ಮುಖಾಂತರ ಬಂದಿದೆ ಅನ್ನೋದೆಲ್ಲ ವಿಚಾರ ಗೊತ್ತಾಯಿತು. ಅದ್ರ ಜೊತೆಗೆ ಏನು ವಿನೋದ್ ಅಂತ ನನಗೆ ಮಾಹಿತಿ ಕೊಟ್ಟಿದ್ದರು, ಅವನ್ನು ಕರ್ಕೊಂಬಂದು ನನ್ನ ಮುಂದೆ ವಿಚಾರಣೆ ಮಾಡಿದಾಗ ಸೊ ನನಗೆ ತಿಳಿದು ಬಂದಿದೆ ಅಂದರೆ ನಟೇಶ್ ಮಾತಾಡೋದು ಏನು ಆಡಿಯೋ ಇದೆ ಅದು ನಿಜ. ಮತ್ತು ಲೋಕಾಯುಕ್ತಕ್ಕೆ ಹಣಕಾಸು ಕೊಟ್ಟಿರೋದ್ರ ಬಗ್ಗೆ ಏನು ದಾಖಲೆ ಕೊಟ್ಟಿದ್ರು ಅದು ನಿಜ ಅಂದ್ಕೊಂಡು ಬಂದಿದೆ.